ರಾವಣ ಲೋ ರಾವಣ ಮಾಡ್ತಾ ಇರಿ. ಒಂದಲ್ಲ ಒಂದು ದಿನ ಸಿಗುತ್ತೆ. ರಾಮ ಕಷ್ಟ ಸೈ ತಂಗಳಿಂದ ನಾವು ತೇಲು ಬಂದೆ. ಓಹೋ ಯಾವ್ಯಾವ ಥರ ತೆಗಿತಾ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಇವತ್ತು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳ ರಾಮಾಯಣ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಇದು ಇವತ್ತು ಡ್ರಾಮಾಗೆ ಮಾಡಿರೋ ಅರೇಂಜ್ಮೆಂಟ್ಸು. ಮಾರ್ನಿಂಗೇ ಬಂದು ಎಲ್ಲ ರೆಡಿ ಮಾಡಿ ಹೋಗಿದ್ದಾರೆ. ಚೈತ್ರಾ ಸರು ಮತ್ತು ಹರೀಶ್ ಸರು ಎಲ್ಲ ಬಂದು ಅರೇಂಜ್ ಮಾಡಿ ಹೋಗಿದ್ದಾರೆ. ಇನ್ನೇನಿದ್ರು ನಮ್ಮದು ಇವಾಗ ಒಂದು ಸಲ ಪ್ರಾಕ್ಟೀಸ್ ಮಾಡಿ ಮತ್ತು ಒಂದು 5:30 6 o'clock ಅಷ್ಟೊತ್ತಿಗೆ ಡ್ರಾಮಾ ಸ್ಟಾರ್ಟ್ ಆಗುತ್ತೆ. ಶ್ರೀರಾಮ್ ಮಾತಾಡಬೇಡ ಅಂತಂದೆ. ಇದೆಲ್ಲ ಗೆಸ್ಟ್ಗೆ, ಯಾರು ಗೆಸ್ಟ್ ಬರ್ತಾರೆ ಅವರಿಗೆ. ನೋಡಿ ಈ ಥರ ಇದೆಲ್ಲ ಬಂಡೆಗಳು. ಕಾಡ್ದು ಥೀಮ್ ಇಟ್ಕೊಂಡು ಇದನ್ನು ಮಾಡಿರೋದು. ಕಾಡಲ್ಲಿ ಸೀತೆ ಇರ್ತಾಳೆ, ಇದು ಫುಲ್ ರಾಮಾಯಣ ಫುಲ್ ಕಾಡಲ್ಲಿ ನಡೆಯುತ್ತಲ್ಲ, ಅದ್ರದ್ದೇನೆ ಇದು. ಇಲ್ಲಿ ಚೈತ್ರ ಅವರು ಎಲೆ ಅಡಿಕೆ ಅರಿಶಿನ ಕುಂಕುಮ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಆ ಪ್ರೋಗ್ರಾಮ್ ನೋಡೋದಕ್ಕೆ ಬರ್ತಾರಲ್ಲ ಈ ಲೇಡೀಸ್ ಎಲ್ಲ, ಅವರು ಅರಿಶಿನ ಕುಂಕುಮ ತಗೊಂಡು ಒಳಗಡೆ ಬರಲಿ ಅಂತ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಬನ್ನಿ ನಮ್ಮ ಸೀತೆಯನ್ನು ಮಾತಾಡಿಸೋಣ. ಆ್ಯಕ್ಚುಲಿ ನಮ್ಮ ಸೀತೆ ಆಲ್ರೆಡಿ ರೆಡಿ ಆಗಿದ್ದಾಳೆ. ಎದ್ದಳು ಸೀತೆ, ನೋಡಿ ಫುಲ್ಲಿ ರೆಡಿ ಆಗಿದ್ದಾಳೆ. ಮನೆಯಿಂದನೇ ರೆಡಿಯಾಗಿ ಬಂದುಬಿಟ್ಟಿದ್ದಾಳೆ. ಹಾಗೆ ಇರು, ನೆಕ್ಸ್ಟ್ ಡ್ರಾಮಾದಲ್ಲಿ ಸಿಗ್ತಾಳೆ. ಇಲ್ಲಿದ್ದಾನೆ ರಾವಣ ಬಂದ. ರಾವಣ ಹಾಯ್ ಹೇಳೋ. ಬನ್ನಿ ಬನ್ನಿ ಬನ್ನಿ, ಇವ್ರಿಗೆಲ್ಲ ರೆಡಿ ಮಾಡೋಣ. ಮಿತಾಲಿ ಬಾ, ರೆಡಿ. ಲಾಟ್ರಿ ರಾವಣ ಲೋ ರಾವಣ ಏನಾಯ್ತು? ಮಾತು ಮುಂಚೆ ಗದೆ ಎತ್ಬಿಡ್ತಾನೆ ಇವನೊಬ್ಬ. ಹಾಯ್, ನಾನು ಲಕ್ಷ್ಮಣ. ಒಂದು ನಿಮಿಷ ಬೇಕಂತೆ. ಸೀತೆ ಅವ್ರು 1 ನಿಮಿಷ ಬೇಕಂತ. ಇಲ್ಲಿ 10 ಸೆಕೆಂಡ್ಸ್ ಅಷ್ಟೇ. ಸೀತೆ 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 ಹೆಂಗಿದ್ಯಾ? ಜಟಾಯು ಸುಮ್ಮನೆ ಕೂತ್ಕೊಂಡಿದ್ದೆ. ಆಯ್ತಾ ಅವ್ರದ್ದು? ಎಲ್ಲಿ ಮನೆ ಒದ್ದಾಗ ಹಾಕ್ಬೇಕಾಗಿತ್ತಲ್ವಾ? ಮಿತಾಲಿ
ಇಸ್ಕೋ. ಹೌದಾ ಉಂಟಲ್ಲ ಕ್ಲೋಸ್ ಆಗಿರ್ಬೇಕು, ಇನ್ನು ಸ್ವಲ್ಪ ಕ್ಲೋಸ್. ನೀನು ಬಾ ಸೀತೆ, ಸೀತೆ ಸೀತೆ ಈ ಕಡೆ ಬಾಮ್ಮ. ಏನಕ್ಕೆ ಝೂಮಲ್ಲಿ ಇದೆಯಾ ನೀನು? ಹಿಂಗ ಹಾಂ, ತೀರಾ ಕ್ಲೋಸ್ ಆಯಿತು. ಸ್ವಲ್ಪ ಜಾಸ್ತಿ ಆಯಿತು, ಸ್ವಲ್ಪ. ಹಾಂ, ಇನ್ಯಾರು ಮಿಸ್ಸಿಂಗ್? ರಾವಣ ಮಿಸ್ಸಿಂಗಾ? ರಾವಣ. ರಾವಣನ ತೋರಿಸೇ ಇಲ್ಲ. ರಾವಣ ಯಾಕೆ ತೆಗೆದುಬಿಟ್ರೆ ಅದನ್ನ ಮೀಸೆನಾ? ಇದು ಚೆನ್ನಾಗಿ ಕಾಣಿಸ್ತಾ ಇದೆ ಬಿಡು ವಿಡಿಯೋಗೆ. ದಾಸಯ್ಯ. ಚಿನಿ ಏನಾಯ್ತು? ಸ್ಮೈಲಿಂಗ್ ಫೇಸ್. ಬೆಳಿಗ್ಗೆ ಎಲ್ಲರೂ ನೋಡಿದ್ದೀರಾ, ಎಲ್ಲರೂ ಟಿವಿಲಿ ಕೇಳಿದ್ದೀರಾ, ವಾಟ್ಸಪ್ಪಲ್ಲಿ ನೋಡಿದ್ದೀರಾ, ಎಲ್ಲರೂ ನೋಡಿದ್ದೀರಾ. ಇಂಥ ಸಂಭ್ರಮನ ಆಚರಿಸೋದು ಇದೊಂದು ಚಿಕ್ಕ ಅಳಿವು ಸೇವೆ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಎಷ್ಟೋ ಜನ ಬಲಿದಾನ ಆಗಿದೆ, ರಕ್ತಗಳು ಚೆಲ್ಲಿದೆ ನಮ್ಮ ಹಿರಿಯರದು. ಅವ್ರನ್ನೆಲ್ಲ ಒಂದು ಸ್ಮರಿಸಬೇಕಾಗಿದೆ. ಇವತ್ತು ಹಿಂದುತ್ವ ಅನ್ನೋದು ಪ್ರತಿಯೊಬ್ಬರ ರಕ್ತದಲ್ಲಿ ಇರಬೇಕು. ಜಾತಿ ಭೇದ ಎಲ್ಲ ಮರೆತು ಇದೊಂದು ಆ್ಯಕ್ಚುಲಿ ಅಕ್ಟೋಬರ್ ನವೆಂಬರಲ್ಲಿ ದೀಪಾವಳಿ ಬರುತ್ತೆ. ಈ ವರ್ಷ ನಮಗೆ ಜನವರಿಯೇ ಬಂದಿದೆ. ಸಂಕ್ರಾಂತಿ ನಂತರದ ಹಬ್ಬ ಯಾವುದಂದರೆ ಜನವರಿ 22 ಅಂತ ನಾವು ತಿಳ್ಕೋಬೇಕಾಗಿದೆ. ಈ ಒಂದು ಹಬ್ಬವನ್ನು ನಮ್ಮ ಕಲಾವಿದ ಪರಿಷತ್ ಶಾಲೆಯಲ್ಲಿ ಮಕ್ಕಳ ರಾಮಾಯಣ ಕಿರು ನಾಟಕವನ್ನು ಮಾಡುವ ಮುಖಾಂತರ ನಾವು ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ, ಒಂದು ಅಳಿಲು ಸೇವೆ ಮಾಡ್ತಾ ಇದ್ದೀವಿ. ಇನ್ನೇನು ಪೂಜಾ ಕಾರ್ಯಕ್ರಮ ನಡೀತಿದೆ. ದೀಪಗಳನ್ನು ಬೆಳಗಿಸುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ರಾವಣ ಗೊತ್ತಿಲ್ಲ. ಶ್ರೀರಾಮ ಸ್ತೋತ್ರಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಅಪದಂ ಪರ್ಯಾತರಂ ದಾತರಂ ಸರ್ವಂ ಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ರಾಮ ನಾಮ ಮನೋರಮೇ. ಮೇಡಮ್ ಒಂಚೂರು ಸೈಡ್ ನಿಂತ್ಕೊಂಡು ಮಾಡಿ. ಶರಣು ಶರಣು ಹೇ ಗಣಪನೆ ಶರಣು ಬೆಳಗನೆ ಶರಣು ಪಾರ್ವತಿ ತನಯನೆ ನಿನಗೆ ಬಂದರೆ ಶರಣು ಶರಣು ಹೇ ಗಣಪನೆ ಶರಣು ಬೆಳಗನೆ ಸಿದ್ಧಿ ಬುದ್ಧಿ ಎತ್ತ ಗಣಪನಂಬೋರೆ ವಿದ್ಯೆಗೆ ಅಧಿಪತಿ ಹೇ ಗಜಮುಖನೇ ತುಂಬುರು ನಾರಾಯಣ. ಪುಟಾಣಿ ನಿಗಮದಿಂದ ರಾಮನದೊಂದು ಸ್ತೋತ್ರ ಚಿಕ್ಕದಾಗಿ.
ಎಲ್ಲರಿಗೂ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಯ ಶುಭಾಶಯಗಳು. ಎಲ್ಲರಿಗೂ ಶುಭವಾಗಲಿ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಮಿಸ್ಟರ್ ಸಂತೋಷ್ ವಾರ್ಡ್ ಪ್ರೆಸಿಡೆಂಟ್ ಕೆಕೆಸಿ ಮತ್ತೆ ನಾವು ಮುರಳಿ ಸರ್ ಮತ್ತೆ ವಸಂತ್ ಸರ್ ಅವರನ್ನು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಪೋಷಕ ಬಾಂಧವರಿಗೂ ಮತ್ತೆ ನೆರೆಹೊರೆಯ ಬಾಂಧವರಿಗೂ ನಾವು ಸ್ವಾಗತವನ್ನು ಕೋರುತ್ತೇವೆ. ಆಂಜನೇಯ ಸ್ವಾಮಿ ಬಿಡಿ ಬಿಡಿ ಮಾತಾ ಕಿ ಜೈ ಶ್ರೀರಾಮ್. ಇವತ್ತು 500 ವರ್ಷದ ಹೋರಾಟ, ನಮ್ಮ ಹಿರಿಯರ ತ್ಯಾಗ, ಬಲಿದಾನ, ಪರಿಶ್ರಮ ಇಂದ ಇವತ್ತು 2024 ಜನವರಿ 22 ನಮ್ಮ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆಯಾಗಿದೆ. ಇದು ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ಹಾಗೂ ಕನಸಿಗೆ ಜನಸಾದ ದಿನ ಅಂತ ದಿವಸ ಏನಿವತ್ತು ನಮ್ಮ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಿಮ್ಮ ಮುಂದೆ ಯಾವ ನಾಟಕ ಮಾಡುತ್ತಿದ್ದೀವಿ ಅಂತ ಗೊತ್ತಾ? ಅದಕ್ಕಿಂತ ಮೊದಲು ಎಲ್ಲರೂ ಹೇಳಿ ಶ್ರೀಮದ್ ರಾಮಾಯಣ ಗೋವಿಂದ. ಯಾರು ಈ ಧ್ವನಿ? ಮಾನವ ಧ್ವನಿಯಾಗಲ್ಲ. ಓಹೋ, ನೀನ್ಯಾಕೆ ಇಲ್ಲಿಗೆ ಬಂದೆ? ಮರದ ಮೇಲೆ ಆಟ ಮಾಡಿಕೊಂಡಿರುವ ಬದಲು ಈ ಕಲಾವಿದ ನೃತ್ಯ ಶಾಲೆಯಲ್ಲಿ ನಿನಗೇನು ಕೆಲಸ? ಯಾವ ಕಾರಣಕ್ಕಾಗಿ ಬಂದಿರುವೆ? ನಾನೀಗ ಅಯೋಧ್ಯೆಯ ಕಡೆಯಿಂದ ಬಂದೆ. ಅಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೆಯುತ್ತಿತ್ತು. ಇಲ್ಲಿಯೂ ಕೂಡ ದೀಪಗಳನ್ನು ಬೆಳಗಿಸಿ ಅದಕ್ಕೆ ಕಾರ್ಯಕ್ರಮ ಮಾಡುತ್ತಿದ್ದೇನೆ. ನನ್ನ ಬಂದೆ. ನಾನು ನಿಮ್ಮ ಹಳ್ಳಿ ಸೇವೆಯನ್ನು ಅಂದಿನ ಶ್ರೀರಾಮಾಯಣದಲ್ಲಿ ನೋಡಿದ್ವಿ. ನಿಮ್ಮ ಹಳ್ಳಿ ಸೇವೆಗೆ ಶ್ರೀರಾಮಚಂದ್ರ ಪ್ರಭುಗಳು ನಿಮ್ಮ ಬೆಂಗಳೂರನ್ನು ನೀಡಿದ್ದಾರೆ ಗೊತ್ತಾ? ಹೌದು. ಇದರ ಸೇವೆಗಳ ಕಥೆಯನ್ನು ನಾನೀಗ ಹೇಳುತ್ತೀನಿ. ಜೈ ಶ್ರೀರಾಮ್. ಕವಿ ರಾಜೇಶ್ವರ್ ವಿಡಿಯೋ ಕಾಲ್. ಲಕ್ಷ್ಮಣ, ಅಣ್ಣ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಟ್ಟಮ್ಮ. ಇಲ್ಲ ಅಣ್ಣ, ಯಾರಾದರೂ ಈ ಕಡೆ ಬರಬಹುದು. ಮತ್ತೆ ಆ ಶಿಲ್ಪನಕ್ಕಿ ಆ ಕಡೆಯಿಂದ ಬರಬಹುದು ಎಂದು ಯೋಚಿಸುತ್ತಿದ್ದೀಯಾ ಲಕ್ಷ್ಮಣ? ನನ್ನ ಯೋಚನೆ ಅದರ ಅತ್ತಿಗೆ ಬೇರೆ ಯಾರಾದರೂ ರಾಕ್ಷಸರು ಬರಬಹುದು ಎಂದು. ಇರಲಿ ತಮ್ಮ, ಸ್ವಲ್ಪ ಹೊತ್ತು ಕುಳಿತು ವಿಶ್ರಾಂತಿ ತೆಗೆದುಕೋ ಬಾ. ಹಾಗೆಯೇ ಆಗಲಿ ಅಣ್ಣ. ಇನ್ನೂ
ಇಲ್ಲಿದ್ದಾರೆಯೇ? ನಾನೀಗ ನನ್ನ ಕರಾಮತ್ತು ತೋರಿಸುತ್ತೇನೆ. ಆಹಾ, ಅದೇನದು ಬಂಗಾರದ ಜಿಂಕೆ, ಎಷ್ಟು ಚಂದವಾಗಿದೆ. ಅದರ ಜೊತೆ ಆಟ ಆಡಬೇಕು ಅನಿಸುತ್ತಿದೆ. ಜಿಂಕೆ, ಬಾಯಿಲಿ ನಿನಗೆ ಹಣ್ಣು ಕೊಡುತ್ತೇನೆ, ಸಿಹಿಯು ಕೊಡುತ್ತೇನೆ. ಆರ್ಯ, ನನಗೆ ಆ ಜಿಂಕೆಯನ್ನು ತಂದು ಕೊಡುತ್ತೀರಾ? ಬೇಡ ಸೀತೆ, ಆಸೆ ದುಃಖಕ್ಕೆ ಮೂಲ. ಆ ಜಿಂಕೆಯ ಆಸೆ ಬಿಟ್ಟು ಇಲ್ಲ ರೀ ಪುತ್ರ, ನನಗೆ ಆ ಬಂಗಾರ ಜಿಂಕೆ ಬೇಕೇ ಬೇಕು. ನೀವು ಕಾಡಿಗೆ ಗೆಡ್ಡೆ ಕಲಿಸುತ್ತಲು ಹೊರಟು ಹೋಗಿದಾಗ ನನಗೆ ಒಬ್ಬನನ್ನು ಬೇಸರವಾಗುತ್ತದೆ. ಆದರೆ ಆ ಬಂಗಾರ ಜಿಂಕೆ ಜೊತೆ ಆಟ ಆಡಬಹುದು. ಆಯಿತು ಸೀತೆ. ಲಕ್ಷ್ಮಣ, ನಿಮ್ಮ ಅತ್ತಿಗೆ ಹೇಳಿಕೊಂಡು ಇನ್ನೊಂದು ಬರೋದು ಹೋಗಲು ಆಯ್ತು ಅಣ್ಣ. ಲಕ್ಷ್ಮಣ, ಲಕ್ಷ್ಮಣ! ಲಕ್ಷ್ಮಣ, ಕೇಳಿದೆಯಾ? ಅದು ನಿಮ್ಮಣ್ಣನ ಧ್ವನಿ. ನನಗೆ ಭಯವಾಗುತ್ತಿದೆ. ಹೆದರಬೇಡಿ ಅತ್ತಿಗೆ. ಸಾಕ್ಷಾತ್ ನಾರಾಯಣ ಸ್ವರೂಪವಾದ ನಮ್ಮ ಅಣ್ಣನನ್ನು ಯಾರು ಏನು ಮಾಡಲಾರರು. ಇಲ್ಲ ಲಕ್ಷ್ಮಣ, ನನಗೆ ತುಂಬ ಭಯವಾಗುತ್ತಿದೆ. ಬೇಗ ಹೋಗು. ಆಯಿತು ಅತ್ತಿಗೆ. ಆದರೆ ಒಂದು ವಿಷಯ, ನೀವು ಯಾವುದೇ ಕಾರಣಕ್ಕೂ ಈ ಗಡಿಯನ್ನು ದಾಟಬೇಡಿ. ನಾನೀಗ ಹೋಗಿ ಬರುತ್ತೇನೆ. ನಾನು ದಶಕಂಠ ರಾವಣ ಸೀತೆಯನ್ನು ಅಪಹರಿಸಲು ಬಂದಿದ್ದೇನೆ. ಈಗಾಗಲೇ ಮಾರೀಚ ತನ್ನ ಕೆಲಸವನ್ನು ಮುಗಿಸಿದ್ದಾನೆ. ಈಗಲೇ ಹೋಗಿ ಅವನನ್ನು ಅಪಹರಿಸುತ್ತೇನೆ. ಅರೆ, ಇದೇನು ನೆಲಕ್ಕೆ ಪಾದ ಮುಟ್ಟಿದೊಡನೆ ಬೆಂಕಿ ಆಡಿಸುತ್ತಿದೆಯಲ್ಲ? ಇದು ಯಾವ ಮಾನವೀಯ ಕೈವಾಡವು? ಇರಲಿ, ಈ ರಾವಣನ ಬಳಿ ಇದಕ್ಕೆಲ್ಲವೂ ಉಪಾಯವಿದೆ. ಭವತಿ ಭಿಕ್ಷಾಂ ದೇಹಿ, ಭವತಿ ಭಿಕ್ಷಾಂ ದೇಹಿ. ಪೂಜ್ಯರೇ, ಹೀಗೆ ಬನ್ನಿ. ಬಾರೆ, ನಾವು ಹಾಗೆಲ್ಲ ಹೊರಗೆ ಬರುವುದಿಲ್ಲ. ನಿನ್ನ ಭಿಕ್ಷೆಯಲ್ಲಿದ್ದರೂ ಇಲ್ಲಿಗೆ ತಂದು ಹಾಕು. ಆದರೆ ಲಕ್ಷ್ಮಣ ಈ ಕೆರೆಯನ್ನು ದಾಟಬೇಡಿ ಅಂದಿದ್ದಾನಲ್ಲ. ಬಾಲೆ, ನಿನಗೆ ಇಷ್ಟವಿಲ್ಲದಿದ್ದರೆ ಭಿಕ್ಷೆ ಬೀಳಬೇಡ. ಬಂದ ನನಗೆ ಸುಂಕವಿಲ್ಲವೆಂದು ಹೊರಟು ಹೋಗುತ್ತೇನೆ. ನೀಡಿ ಪೂಜ್ಯರೇ, ನಾನೇ ಅಲ್ಲಿಗೆ ಬರುತ್ತೇನೆ. ಹಾ, ನೀವ್ಯಾರು? ನಾನ್ಯಾರಂತ ಗೊತ್ತಾಗಲಿಲ್ಲವೇ? ನಿನ್ನ ಗಂಡ ಮತ್ತು ಮೈದು ಅವಮಾನಿಸಿ ಕಳುಹಿಸಿದ ಶೂರ್ಪಣಖಿಯ ಅಣ್ಣ ದಶಕಂಠ ರಾವಣ. ನಡಿ ನನ್ನ ಜೊತೆ. ಬೇಡ, ಬಿಟ್ಟು ಬಿಡಿ, ಬಿಟ್ಟು ಬಿಡಿ. ನಡಿಬೇಡ, ನಿನಗಾಗಿ ನನ್ನ ಪುಷ್ಪಕ ವಿಮಾನ ಕಾಯುತ್ತಿದೆ. ಬೇಡ, ಕಾಪಾಡಿ, ಕಾಪಾಡಿ. ನಿಲ್ಲು ನಿಲ್ಲು ಅದಮ್ಮ, ಹೆಣ್ಣು ಮಕ್ಕಳನ್ನು ಹೀಗೆ ಬೆಳೆಸಬಾರದೆಂದು ನಿನಗೆ ತಿಳಿದಿಲ್ಲವೇ? ಕೆಲವು ಜಂತುವೇ, ಯಾರ ಬಗ್ಗೆ ನೀನು ಮಾತನಾಡುತ್ತಿರುವೆ ಎಂದು ನಿನಗೆ ತಿಳಿದಿಲ್ಲವೇ? ನಾನು ಪ್ರಚಂಡ. ಹೇ, ನೀನು ಯಾರಾದರೆ ನನಗೇನು? ಸರಿಯಾದ ಬುದ್ಧಿ ಇಲ್ಲದ ಮೇಲೆ ನೀನು ಅದನ್ನೇ ಸರಿ. ಈಗಿಂದೀಗಲೇ ಆಕೆಯನ್ನು ಬಿಟ್ಟು ಬಿಡು. ತಾವು ಯಾರು ಅಂತ ನನಗೆ ಗೊತ್ತಿಲ್ಲ. ಆದರೆ ಈ ಕ್ರೂರಿಯಿಂದ ನನ್ನನ್ನು ಬಿಡಿಸಲು ಬಂದಿದ್ದು ನೋಡಿದರೆ ತುಂಬ ಒಳ್ಳೆಯದು ಅನಿಸುತ್ತದೆ. ಮಗಳೇ, ನಾನು ಹುಚ್ಚಿರಾದ ಜಟಾಯು ಇನ್ನಾರನ್ನ. ನಾನು ಅಯೋಧ್ಯೆಯ ರಘುಕುಲನ ಕೈ ಹಿಡಿದ ಸೀತೆ. ಹೇ ಪಕ್ಷಿಯೇ,
ಸಾಕು, ನಿಮ್ಮ ಮಾತುಗಳನ್ನು ನಿಲ್ಲಿಸಿ. ಹೇ, ಮಾತನಾಡಿ ಹೋಗುವುದಕ್ಕೆ ಇಲ್ಲಿ ಬಂದಿಲ್ಲ. ಅಂದುಕೊಂಡದ್ದನ್ನು ಮಾಡದೇನಿಂದ ಹೋಗುವುದಿಲ್ಲ. ನೀನು ಅಧರ್ಮವನ್ನು ನೋಡಿ ಸುಮ್ಮನೆ ಕೂರುವವನು ನಾನಲ್ಲ. ನೀನು ನನ್ನನ್ನು ಹೊಡೆಯುತ್ತೀಯ. ಪ್ರಯತ್ನಿಸಿಕೊಂಡು ಈಗಲೇ ನಿನ್ನನ್ನು ನಾನಕ್ಕೆ ಕಳುಹಿಸುತ್ತೇನೆ. ಯಾರು ಎಲ್ಲಿಗೆ ಹೋಗುತ್ತಾರೋ ಈಗ ನಿರ್ಧಾರ ಮಾಡಬೇಕು. ಅತ್ತ ಕಡೆ ರಾಮ ಮತ್ತು ಲಕ್ಷ್ಮಣ ಸೀತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಗೆ ಬಂದರು. ಅಲ್ಲಿ ರಾಮನಿಗೆ ಸಹಾಯ ಮಾಡುವ ಒಂದು ದೊಡ್ಡ ದಂಡೇ ಬಂತು. ಅದು ನೋಡು, ಅವರೇ ಬಂದರು. ಅಲ್ಲಪ್ಪ, ಅನ್ನಕ್ಕಾಗ ಒಬ್ಬೊಬ್ಬರಿಗೆ ಬಿಟ್ಟು ಕಿತ್ತೋಡ್ತಾರ. ಓಹೋ, ನಮ್ಮ ಮಹಾರಾಜರು ವಾಲಿ ಮತ್ತು ಸುಗ್ರೀವರನ್ನು ಹೇಳುತ್ತಿದ್ದೇನೇನು? ವಾಲಿ ಪರಾಕ್ರಮಿ, ಅವರನ್ನೇ ನಮ್ಮ ರಾಜಂತ ನಾವು ಮುಂದುವರಿಯಬೇಕು. ಇಲ್ಲ ಇಲ್ಲ, ವಾಲಿ ಮೋಸ ಮಾಡಿ ತಮ್ಮ ಸುಗ್ರೀವನನ್ನು ಓಡಿಸಿ ರಾಜನಾದವನು. ನಿಜ ಹೇಳಬೇಕಂದ್ರೆ ಸುಗ್ರೀವನೇ ನಮ್ಮ ರಾಜ ಆಗಬೇಕು, ವಾಲಿನೇ ರಾಜನಾಗಬೇಕು. ಇಲ್ಲ ಇಲ್ಲ, ಸುಗ್ರೀವನೇ ರಾಜನಾಗಬೇಕು. ಇಲ್ಲ ಇಲ್ಲ, ವಾಲಿನೇ ರಾಜನಾಗಬೇಕು. ಇಲ್ಲ ಇಲ್ಲ, ಸುಗ್ರೀವನೇ ರಾಜನಾಗಬೇಕು. ಅಲ್ಲಿ ನೋಡು, ಯಾವ ಜೊತೆ ಇದ್ದಾರೆ, ಕೈಯಲ್ಲಿ ಬಿಲ್ಲು ಬಾಣ ಇಟ್ಕೊಂಡು ಯಾರೇ ನೋಡಿವರು? ಓಹೋ, ನಾವು ಬೇಟೆಗಾರ ಇರ್ಬೋದು, ಜಾಗ್ರತೆ ಕಣಪ್ಪ. ಯಾರೋ ಹೆದರಬೇಡಿ, ನಾನು ವಿಚಾರಿಸುತ್ತೇನೆ. ಹೇ ಮಾಡ, ನೀವು ಈ ಕಾಡಿನಲ್ಲಿ ನನ್ನ ಅತ್ತಿಗೆ ಸೀತೆಯನ್ನು ನೋಡಿದ್ದೀಯಾ? ಅಯ್ಯ, ತಾವ್ಯಾರು? ನೀವಿಲ್ಲಿಗೆ ಬಂದ ಕಾರಣವೇನು? ನಾವು ಅಯೋಧ್ಯೆಯ ರಾಜಪುತ್ರರು. ನಾನು ಸುಮಿತ್ರಾನಂದ ಲಕ್ಷ್ಮಣ ಮತ್ತು ಇವನು ಕೌಶಲ್ಯನಂದನ ರಾಮ. ರಾಮ, ಈಗ ದಶರಥ ಶ್ರೀರಾಮಚಂದ್ರ ಪ್ರಭುವೇ, ನನ್ನ ರಾಮನೇ, ರಾಮ ರಾಮ ರಾಮ. ಪ್ರಭು, ನಾವು ನಿಮ್ಮ ಪಾದಸೇವಕ ಅಂಜನಿ ಪುತ್ರ ಹನುಮಂತ. ಯಾರು ನನ್ನ ಅತ್ತಿಗೆ ಸೀತೆಯನ್ನು ಹೊತ್ತು ಒಯ್ದಿದ್ದಾರೆ? ಆಕೆಯನ್ನು ಹುಡುಕುತ್ತ ನಾವಿಬ್ಬರು ಬಂದಿದ್ದೇವೆ. ನಿನಗೇನಾದರೂ ತಿಳಿದಿದೆಯಾ ಹನುಮಂತ? ಯೋಚಿಸಬೇಡಿ ಪ್ರಭು, ಇನ್ನು ನಿಮ್ಮ ಕಾರ್ಯದಲ್ಲಿ ನಾವು ಭಾಗಿಯಾಗುತ್ತೇವೆ. ನಿಮಗೆ ನಾನು ಸಹಾಯ ಮಾಡುತ್ತೇನೆ. ಹೌದು, ಆದರೆ ಇದಕ್ಕಿಂತ ಮುಂಚೆ ನಿಮ್ಮಿಂದ ನನಗೊಂದು ಸಹಾಯವಾಗಬೇಕು. ಅದೇ ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ, ಜಯವಾಗಲಿ. ರಾಮಚಂದ್ರ ಪ್ರಭುವಿಗೆ ಜಯವಾಗಲಿ, ಜಯವಾಗಲಿ. ಮುಂದೇನಾಯ್ತು ದಾಸ್ರೇ? ಸೀತಾಮಾತೆ ಸಿಕ್ಕಿದರೆ ಹೇಳಿ. ಅಡುಗೆ ನಿನಗೆ ಯಾವಾಗಲೂ ಆತುರ. ಸ್ವಲ್ಪ ಸಮಯ ತೆಗೆದುಕೋ, ಎಲ್ಲವನ್ನೂ ಹೇಳುತ್ತೇನೆ. ಆಯ್ತು ದಾಸ್ರೇ, ಮುಂದೆ ಹೇಳಿ. ನುಡಿದಂತೆ ನಡೆಯುವವನು ನಮ್ಮ ಶ್ರೀರಾಮ. ವಾಲಿಯನ್ನು ಕೊಂದು ಸುಗ್ರೀವನಿಗೆ ಪಟ್ಟ ಕಟ್ಟಿದನು. ಸುಗ್ರೀವನು ತನ್ನ ಮಾತಿನಂತೆ ವಾನರ ಸೈನ್ಯವನ್ನು 4 ದಿಕ್ಕಿಗೆ ಕಳುಹಿಸಿದನು. ಪಕ್ಷಿರಾಜ ಜಟಾಯುವಿನಿಂದ ವಿಷಯ ತಿಳಿದ ವಾನರ ಸೇನೆ ದಕ್ಷಿಣ ದಿಕ್ಕಿನಲ್ಲಿ ನಡೆದು ಸಮುದ್ರ ತೀರ ಸೇರಿತು. ಹನುಮಂತ ಸಮುದ್ರವನ್ನು ದಾಟಿ ಲಂಕಾದಾನ ಮಾಡಿ ಬಂದು ರಾಮನಿಗೆ ಎಲ್ಲಾ ವಿಷಯವನ್ನು ಹೇಳಿದ. ರಾಮ ತಕ್ಷಣವೇ ವಾನರ ಸೇನೆಯ ಜೊತೆಗೆ ಸಮುದ್ರದ ಬಳಿ ಬಂದ. ಇಲ್ಲ ಇಲ್ಲ, ಹನುಮಂತನಿಗೆ ಮಾತ್ರ ಆಸಕ್ತಿ ಇದ್ದಿದ್ದು. ಅದೇ ನೋಡು.
ಈ ಸಮುದ್ರವನ್ನು ಹೆಂಗಪ್ಪ ದಾಟೋದು? ಬಂಡೆಗಳನ್ನು ಸಮುದ್ರಕ್ಕೆ ಹಾಕೋದು, ಛತ್ರ ಕಟ್ಟೋದು, ಅದ್ರ ಮೇಲೆ ನಡ್ಕೊಂಡು ಹೋಗೋದು ಅಷ್ಟೇ. ಆದರೆ ಸಮುದ್ರ ತುಂಬ ಆಳ ಇದೆಯಲ್ಲೋ, ಎಷ್ಟೊಂದು ಬಂಡೆಗಳು ಬೇಕಾಗುತ್ತೆ ಅಲ್ವಾ? ಆವಾಗಿಂದ ಬಂಡೆ ಎಷ್ಟನ್ನೇ ಎಷ್ಟಪ್ಪ ಹಾಕೋದು? ಇದೇ ಥರ ಆಗ್ತಾ ಇದ್ರೆ ನಾವು ನಂಬಿಕೆ ಉಂಟಾಗಿ ರಾವಣ ಅದೆಲ್ಲ ಉಂಟೋಗಿ ತಲೆ ಕೂದ ಬೆಳ್ಳಗಾಗಿ ಸಾಕಪ್ಪಂತಾನೆ. ಸದ್ದು ಏನು ನಿಮ್ಮ ಗಲಾಟೆ? ನೋಡೋಣ ಎದ್ದಿರೋ ಬಂಡೆನ ಮುಳುಗಿ ಹೋಗ್ತಾ ಇದೆ, ತುಂಬಾ ಕಷ್ಟ ಆಗ್ತಿದೆ ಅಂತ. ಓಹೋ ಅದ ವಿಷಯ, ಇಲ್ಲಿ ನಾನು ನೋಡ್ತೀನಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಏನು ನೋಡು ಬಂಡೆ ಕೇಳ್ತಾನೆ. ಹೂ ಹೌದಾ ಹೌದಾ, ಎಲ್ಲಿ ಎಲ್ಲಿ? ಹೂ ಹೌದಲ್ವಾ? ಎಲ್ಲರೂ ಬನ್ನಿ, ಎದ್ದು ಕಟ್ಟೋಣ. ಶ್ರೀರಾಮ್ ಜೈ ರಾಮ್, ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್, ಜೈ ರಾಮ್, ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್, ಜೈ ನಿಮ್ಮ ಈ ಸಹಾಯವನ್ನು ನಾವು ಎಂದೂ ಮರೆಯುವುದಿಲ್ಲ. ಈ ಸೇತುವೆಯನ್ನು ಕಟ್ಟಿದ್ದು ಬರೀ ವಾನರಲ್ಲ, ಈ ಕಾರ್ಯದಲ್ಲಿ ರೈಲು ಕೂಡ ಕೈ ಜೋಡಿಸಿದೆ ಪ್ರಭು. ನೋಡಿ ಅಲ್ಲಿ ಮುದ್ದು ಹರಿದೆ ಬಾಯಿ ನಿನ್ನ ಈ ಗುಣವನ್ನು ನಾನು ಎಲ್ಲಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ನಡೆಯಿಗೆ ರಾವಣಿಗೆ ಬುದ್ಧಿ ಕಲಿಸೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೆ ನನ್ನ ಬೆನ್ನ ಮೇಲೆ 3 ಹೆಜ್ಜೆಗಳಿರುವುದು. ಹೌದು ಅಳಿಯೇ ಹೌದು. ಹೇಳುವ ಸರಿ, ಸೀತಾಮಾತೆ ಸಿಕ್ಕಿದರೆ ಹೇಳಿ ಏನಾಯ್ತು? ರಾಮನಿಗೂ ರಾವಣನಿಗೂ ಘನಘೋರ ಯುದ್ಧ ನಡೆಯಿತು.
ಸರ್ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಫ್ರೆಂಡ್ಸ್. ಏನು ಮಾಡೋದು, ಜೀವನದಲ್ಲಿ ತುಂಬ ನೊಂದ್ಬಿಟ್ಟು ಕಷ್ಟಪಡ್ತಾನೆ ಇದ್ದೀನಿ, ಇನ್ನೂ ಕಷ್ಟನೇ ಪಡ್ತೀನಿ. ನೀವು ಯಾವತ್ತೂ ಒಂದಿನ ಕಷ್ಟ ಸುಖ ಸಿಕ್ಕೇ ಸಿಗುತ್ತೆ ಎಲ್ರಿಗೂ. ಅದೇ ಥರ ನೀವು ಕೆಲಸ ಮಾಡ್ತಾ ಇರಿ, ಒಂದಲ್ಲ ಒಂದು ದಿನ ಸಿಗುತ್ತೆ. ಕಷ್ಟ ಸಹಿಸುವ ಸಹನೆ ಕೊಡು ದೇವಾ. ಇಲ್ಲೊಂದು ಡ್ರಾಮಾ ನಡೀತಾ ಇದೆ ನೋಡಿ. ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟನೇ ಆಗಿರುತ್ತೆ. ಕಷ್ಟ ಅಂದ್ರೆ ಕಷ್ಟ ಅಂದ್ಕೊಂಡ್ರೆ ಕಷ್ಟ ಅಲ್ಲ, ಕಷ್ಟ ಅಂದ್ಕೊಂಡ್ರೆ ಕಷ್ಟನೇ ಆಗುತ್ತೆ. ಕಷ್ಟ ಅಲ್ಲ ಅಂದ್ಕೊಂಡ್ರೆ ಕಷ್ಟನೇ ಆಗಲ್ಲ. ಅದು ಇದಾಗುತ್ತೆ, ಇದು ಅದಾಗುತ್ತೆ, ಅದು ಅದಾದ್ರೆ ಇದಾಗುತ್ತೆ, ಇದಾಗುತ್ತೆ. ನೆಕ್ಸ್ಟ್ ಏನಿಲ್ಲ, ಬಾ ಎಲ್ಲ ಪ್ಯಾಕಪ್ ಮುಗಿದು ನಾಟಕ ಬಂದ್, ಎಲ್ಲ ಬಂದ್, ನಾಳೆ ಎಲ್ಲ ಭಾರತ್ ಬಂದ್. ನಾಳೆ ಕಲಾವಿರಪ್ಪ ಬಂದ್. ಅಷ್ಟೇ, ಇಲ್ಲಿಂದ ಡ್ಯಾನ್ಸ್ ಕ್ಲಾಸ್ ಮುಕ್ತಾಯ. ಸರ್ ಮುಗಿಸ್ಬಿಡ್ಲಲ್ಲ ಸರ್ ಡ್ಯಾನ್ಸ್ ಕ್ಲಾಸ್ನ? ಡ್ಯಾನ್ಸ್ ಕ್ಲಾಸ್ ಇವತ್ತಿಂದ ಮುಕ್ತಾಯ ಹೊಂದಿದವಳು, ನಾಳೆಯಿಂದ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನೋ ನಿಮ್ಮ ಚಾನಲ್ ಹೆಸರು? ನನ್ನ ಹೆಸರು ವಿಕಾಸ್ ಅಂತ, ನನ್ನ ಚಾನಲ್ ಹೆಸರು ವೈಬಿದ್ ವಿಕಾಸು. ಅದಕ್ಕೂ ಸಬ್ಸ್ಕ್ರೈಬ್ ಮಾಡಿ. ಅದು ಲಿಂಕ್ ಏನಾದರೂ ಹಾಕಕ್ಕೆ ಆಗುತ್ತೆ ನೋಡಿ, ಹಾಕ್ಬಿಡಿ. ಸ್ವಲ್ಪ ನಮ್ಗೆ ಅಮೌಂಟ್ ಬೇಕು, ನಮಗೆ ಲಿಂಕ್ ಹಾಕ್ಬೇಕಾದ್ರೆ. ನಾಳೆ ಮನೆ ಹತ್ರ ಬಂದ್ಬಿಡಿ. ಅಯ್ಯೋ ಸರ್ ತಳ್ಳೆ ಬಿಟ್ರಲ್ಲ ಸರ್, ನನ್ನ ಮಗನ ತಳ್ಳೆ ಬಿಟ್ರೆ ಸರ್. ಬಾಯ್ 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 ಬಾಯ್. ಚೆಕ್ ಬೇಕಾ, ಗೂಗಲ್ ಬೇಕಾ, ಫೋನ್ ಚೆಕ್ ಆದರೆ ಬೌನ್ಸ್ ಆಗುತ್ತೆ, ಬೇಡ ನಮಗೆ ವಿತ್ ಕ್ಯಾಶ್ ಬೇಕು. ಕ್ಯಾಶ್ ಎಲ್ಲ ಇದು ರೈಡ್ ಆಗುತ್ತೆ, ಸುಮ್ಮನೆ ಹೋಗಿ. ಬಾಯ್ 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 ಬಾಯ್. ಇಲ್ಲಿ ನೋಡಿ, ಇವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ. ಇವ್ರ ಬಗ್ಗೆ ಹೇಳಲೇಬೇಕು. ತಂಗಾಳಿಯಿಂದ ತೇಲು ಬಂದಿದ್ದಾರೆ ಇವರು. ತಂಗಾಳಿಯಿಂದ ನಾವು ತೇಲು ಬಂದು ಓಹೋ ಫೇಸ್ ಕಾಣಿಸ್ತಾ ಇಲ್ಲ, ಫೇಸ್ ಕಾಣಿಸ್ತಾ ಇಲ್ಲ. ಇವರು ಜನ್ಮ ಅನುಬಂಧ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದ ನೆವುಗಳು, ಮೋಹಿನಿಗಳು ಇವರೇ. ಅಲ್ಲಿಂದ ಇಲ್ಲಿ ತನಕ ಯಂಗಾಗೇ ಇದ್ದಾರೆ. ಇವರಿಗೆ ಏಜ್ ಆಗಲ್ಲ. ಅವಾಗ ಹೊಂದಾಳಿಯಲ್ಲಿ ತೇಲಿ 500 years ಆಯಿತು. ಸರಿ, ಏನಂದ್ಲು ಗೊತ್ತಾ? ಇರಿ ಮಿತಾಲಿ ಏನೇನಿದೆ ಗೊತ್ತಾ? ಬೆಂಕಿಯಲ್ಲಿ ಹರಳಿದವು. ಡ್ಯಾನ್ಸ್ ಕ್ಲಾಸ್ ಮುಗ್ದೋಯ್ತಂತೆ, ನಾಳೆ ಮುಗ್ದೋಯ್ತಂದ್ಮೇಲೆ ಓಪನ್ ಆಗಲ್ವಂತೆ. ಆ ಥರ ನಾನು ಚಾನ್ಸೇ ಇಲ್ಲ. ಬೇಕಾದ್ರೆ ಇದು ಕ್ಲಾಸ್ ಅಲ್ಲ, ಇನ್ನೊಂದು ಕ್ಲಾಸ್ ಓಪನ್ ಮಾಡಿ, ಇನ್ನೊಂದು 100 ಕ್ಲಾಸ್ ಓಪನ್ ಮಾಡೋ ಶಕ್ತಿ ಕೊಡಿ ಅಂತ ರಾಮನ ಹತ್ರ ನಾನು ಕೇಳ್ತೀನಿ. ಅದಕ್ಕೆ ರಾಮನವಮಿ ಮತ್ತೆ ರಾಮನ ಪ್ರತಿಷ್ಠಾಪನೆ ಮಾಡಿದ್ದೀನಿ ನನ್ನ ಕ್ಲಾಸಲ್ಲಿ. ನೋಡಿ, ಅಲ್ಲಿ ನೋಡಿದ್ದಾರೆ, ವಿಡಿಯೋ ಫುಲ್ ನೋಡ್ತಾರೆ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ರಾವಣಂಗೆ ಸುಸ್ತಾಗಿ ಹೋಗಿದೆ, ನಾಳೆ ಕ್ಲಾಸ್ ಇದೆ ಅವನಿಗೆ, ಫುಲ್ ಸುಸ್ತಾಗಿ ಹೋಗಿದೆ. ರಾವಣನಿಗೆ ಒಂದು ದೊಡ್ಡ ಮೀಸೆ ಬಂದಿದೆ, ಎಲ್ಲರೂ ನೋಡಿ. ನಿಮ್ಗೆ ಕಾಣಿಸ್ತಾ ಇಲ್ಲ ಅಂದರೆ ಝೂಮ್ ಮಾಡಿ ನೋಡಿ. ಮಾಡಿ ಹಾಂ. ನಿಮಗೆ ಅದು ಅರ್ಪಣೆ ಅಂತ ನಾವು ಮಾಡಿದ್ವಿ. ಅರ್ಪಣೆ ಆಗಿದ್ದರೆ ಹೊರಗಡೆಯಿಂದ ಬಾವುಟ ಅಲ್ಲಾದ್ರು ಅಯೋಧ್ಯೆಗೆ ಒಂದಲ್ಲ ಒಂದು ಜನ ಕಲಾವಿದರು ಪಟ್ಟಿ ಅವ್ರು ಹೋಗ್ತೀವಿ. ಸರ್ ಅಕ್ಷತೆ ಎಲ್ಲಿ ಸರ್? ಇದು ಅಕ್ಷತೆ ಇಲ್ಲಿದೆ, ಎಲ್ಲರಿಗೂ ಹಾಕ್ಬಿಡಿ. ಎಲ್ಲರಿಗೂ ತಲೆಗೆ ಹಾಂ, ಎಲ್ಲರಿಗೂ ಒಂದೊಂದು ಹಾಕ್ಬಿಡಿ. ಎಲ್ಲರಿಗೂ ಹಾಕಿ, ಎಲ್ಲರಿಗೂ. ಬನ್ನಿ ಎಲ್ಲ ಮಕ್ಕಳೆಲ್ಲ ಬನ್ನಿ. ಬಾರ ಇಲ್ಲ ಬಾ. ಬನ್ರ ಹೋಗಿ ಹಚ್ಚಿನ ಇವಳಿಗೆ. ಈಗ ಅಕ್ಷತೆ ಓದಿದೆಲ್ಲ ತಲೆಗೆ ಹೋಗಿ, ಕಲಾವಿದ ಪದದಲ್ಲಿ ಡ್ಯಾನ್ಸ್ ಸ್ಟೆಪ್ಪೆಲ್ಲ ತಲೆಗೆ ಹೋಗಿ, ಏನೋ ಒಂದು ಎಲ್ಲನೂ ಚೆನ್ನಾಗಿರಲಿ. ಸೈಲೆಂಟಾಗಿಡಪ್ಪ ನೀನು, ಹನುಮಂತ ಸೈಲೆಂಟಾಗಿಡು. ನೀನು ಈಗ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿ, ಕ್ಯಾರೆಕ್ಟರ್ ಮುಗೀತು. ನೀನು ಸದ್ವಿಕ್, ಹನುಮಂತ ಇಲ್ಲ. ನೀನು ಲಕ್ಷ್ಮಣ, ನೀನು ಸೈಲೆಂಟಾಗಿರಬೇಕು. ನೀನು ದಾಸೆಯ ಥರನೇ ಇರಬೇಕು. ನಿನ್ನ ಕ್ಯಾರೆಕ್ಟರ್ ದಾಸೆ ಇರಬೇಕು. ನೀನು ರಾವಣ ಕೋಪ ಕಮ್ಮಿ. ಇಲ್ಲಿ ನೋಡ್ರಪ್ಪ, ವಿಡಿಯೋ ಮಾಡ್ತಾ ಫೋಟೋ ತೆಗಿತಾ ಇದ್ದಾಳೆ ಮಿತಾಲಿ. ಯಾವ್ಯಾವ ಥರ ತೆಗಿತಾ ಇದ್ದಾಳೆ.